ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತ ಸುಳ್ಳೆನಮ್ಮ. ನನಗೆ ಪೇಟೆಗೆ ಹೊರಟದ್ದು. ಪೇಟೆಗೆ ಅಂದ್ರೆ ಏನೊಂದು ಸೇಲ್ ಬಂದಿದಂತೆ, ಏನೋ ಟೆಂಪರರಿ ಶಾಪ್ ಇರಬೇಕು, ಹಾಗೆ ನೋಡಿಕೊಂಡು ಬರುವಂತೇಳಿ ಹೊರಟದ್ದು. ಮಾಮೂಲಿಯಾಗಿ ಅಲ್ಲಿ ಇಲ್ಲಿ ಬರ್ತಾ ಇರ್ತದೆ, ಅದನ್ನು ನೋಡ್ಲಿಕ್ಕೆ ನಮಗೊಂದು ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ, ಮತ್ತೆ ಟೈಮ್ ಕೂಡ ಇರುವುದಿಲ್ಲ ಕೆಲಸದ ಒತ್ತಡದಿಂದಾಗಿ. ಇವತ್ತು ರಜೆ ಇರುವ ಕಾರಣ ನೋಡಿಕೊಂಡು ಬರುವಂತೇಳಿ ಹೊರಟದ್ದು. ಈ ಶಾಪ್ ಬಂದು ಸ್ವಲ್ಪ ಟೈಮ್ ಆಯ್ತು, ಒಂದು ತಿಂಗಳೇನೋ ಆಯ್ತು ಕಾಣ್ತದೆ. ನಾನು ದೂರದಿಂದ ನೋಡಿದ್ದೇನಲ್ಲದೆ ಇದುವರೆಗೆ ಈ ಶಾಪಿನ ಒಳಗೆ ಹೋಗ್ಲಿಲ್ಲ. ನನ್ನೊಟ್ಟಿಗೆ ಕೆಲಸ ಮಾಡುವವರು ಮತ್ತೆ ನನ್ನ ಪರಿಚಯದವರೆಲ್ಲ ಹೋಗಿ ಎಲ್ಲ ನೋಡಿ ಬಂದವರೆಲ್ಲ ಹೇಳ್ತಾರೆ, ಈ ತರ ಶಾಪ್ ತುಂಬಾ ಬರ್ತಾ ಇರ್ತಾರೆ, ಒಂದು ತಿಂಗಳೆಲ್ಲ ಇರ್ತದೆ ಹೋಗ್ತದೆ, ಈ ತರ ಎಲ್ಲ ಆಗ್ತಾ ಉಂಟು. ನಮಗೆ ಈ ತರ ಶಾಪ್ಗಳೆಲ್ಲ ಬರುವಾಗ ಹೋಗ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿ ನಾನೊಂದು ತಲೆಗೆ ಹಾಕುವ ಕ್ಲಿಪ್ ಅನ್ನು ತೋರಿಸ್ತಿದ್ದೇನೆ ನೋಡಿ. ಇದೆಲ್ಲ ಒಂದು ಸಲ ನೆಲಕ್ಕೆ ಬಿದ್ರೆ ಸಾಕು, ಪಟ್ ಅಂತೇಳಿ ಕಟ್ಟಾಗಿ ಹೋಗುವಂತ ವಸ್ತುಗಳೇ ಇದೆಲ್ಲ. ನಮ್ಮನ್ನು ಮಂಗ ಮಾಡ್ಲಿಕ್ಕೋಸ್ಕರ 10 ರೂಪಾಯಿ 20 ರೂಪಾಯಿ ಅಂತ ಹೇಳ್ಕೊಂಡು ರೇಟ್ ಹಾಕಿ ನೇತಾಡ್ಸಿಡ್ತಾರೆ. ಆದ್ರೆ ನೀವು ಇಲ್ಲಿಂದ ಏನೇ ವಸ್ತುಗಳನ್ನು ಪರ್ಚೇಸ್ ಮಾಡಿ, ಆದ್ರೆ ನಮ್ಮ ಲೋಕಲ್ ಶಾಪ್ಗಳಿಗಂತೂ ಈ ವಸ್ತುಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಈ ತರ ಶಾಪ್ಗಳೆಲ್ಲ ಬರುವಾಗ ನೋಡ್ಲಿಕ್ಕಾಗ್ಲಿ ಪರ್ಚೇಸ್ ಮಾಡ್ಲಿಕ್ಕಾಗ್ಲಿ ಹೋಗ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ 10 ರೂಪಾಯಿ ರೇಟ್ ಜಾಸ್ತಿ ಕೊಟ್ಟು ತೆಗೆದ್ರು ಪರವಾಗಿಲ್ಲ, ನಮ್ಮ ಲೋಕಲ್ ಶಾಪ್ಗಳಿಂದಲೇ ತೆಗಿಬೇಕು. ಈ ವ್ಯಾಪಾರಕ್ಕೋಸ್ಕರ 4 ದಿವಸ ಬಂದ್ ಹೋಗ್ತಾರಲ್ಲ, ಇಂಥವರ ಕೈಯಿಂದ ಯಾವತ್ತೂ ಕೂಡ ನಾವು ಪರ್ಚೇಸ್ ಮಾಡ್ಲೇಬಾರ್ದು. ಇದು ಒಂದೇ ಶಾಪ್ ಅಂತೇಳಿ ಅಲ್ಲ, ನಮ್ಮ ಈ ಕಡೆ ಅಂದ್ರೆ ಮಂಗಳೂರು ಸೈಡ್ ಅಲ್ಲ, ನಮ್ಮ ಲೋಕಲ್ ನವರಕ್ಕಿಂತಲೂ ಜಾಸ್ತಿ ಯಾವುದೋ ಒಂದು ಸ್ಟೇಟ್ ಇಂದ ಬಂದು ವ್ಯಾಪಾರ ಮಾಡುವವರ ಸಂಖ್ಯೆನೇ ಈಗ ಜಾಸ್ತಿ ಆಗಿಕೊಂಡು ಬಂದಿದೆ. ನಮ್ಮ ಸುಳ್ಯದಲ್ಲೇ ಮೊದಲು ಕೆಲವೊಂದೊಂದು ಹೆಸರಾಂತ ಶಾಪ್ಗಳಿತ್ತು. ಬಟ್ಟೆ ಶಾಪ್ ಆಗಿರ್ಬೋದು, ಫ್ಯಾನ್ಸಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ಶಾಪ್ಗಳಾಗಿರ್ಬೋದು, ಈ ತರ ಎಲ್ಲ ಶಾಪ್ಗಳು ಫುಲ್ ರಶ್ ಅಲ್ಲಿ ಒಳಗೆ ನುಗ್ಲಿಕ್ಕಾಗದೆ ಮಾರನೇ ದಿನ ಬಂದು ಪರ್ಚೇಸ್ ಮಾಡಿಕೊಂಡು ಹೋಗುವ ಅಂತ ಹೇಳುವಂತ ಶಾಪ್ಗಳು ಕೆಲವೆಲ್ಲ ಇತ್ತು, ಫ್ಯಾನ್ಸಿ ಈ ತರ ಎಲ್ಲ. ಆದ್ರೆ ಈಗ ಅಂತ ಒಳ್ಳೊಳ್ಳೆ ಶಾಪ್ಗಳೆಲ್ಲ ಮೂಲೆ ಗುಂಪಾಗಿ ಹೋಗಿದೆ. ಅಂದ್ರೆ ಯಾವುದೋ ಒಂದು ಸ್ಟೇಟ್ ಇಂದ ಬಂದು ನಮ್ಮನ್ನು ಮಂಗ ಮಾಡಿ ಗುಜಿರಿ ವಸ್ತುಗಳನ್ನೆಲ್ಲ ತಂದು ಇಲ್ಲಿ ವ್ಯಾಪಾರ ಮಾಡುವವರ ಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮ ಒಳ್ಳೊಳ್ಳೆ ಲೋಕಲ್ ಶಾಪ್ಗಳೆಲ್ಲ ಮೂಲೆ ಗುಂಪಾಗಿ ಹೋಗಿದೆ. ಈಗ ನಮ್ಮ ಸುಳ್ಯದಲ್ಲಿ ಕೆಲವು ಬಟ್ಟೆ ಶಾಪ್ಗಳು ಉಂಟು, ಯಾವುದೋ ಒಂದು ಸ್ಟೇಟ್ ಇಂದ ಬಂದು ಇಲ್ಲಿ ವ್ಯಾಪಾರ ಮಾಡುವಂತ ಹೆಸರಾಂತ ಮಳಿಗೆಗಳು. ಅಲ್ಲಿಂದ ಹೋಗಿ ಒಂದು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದು ಒಂದು ವಾಶ್ ಮಾಡಿದ್ರೆ ಸಾಕು, 2ನೇ ಸಲ ಹಾಕ್ಲಿಕ್ಕೆ ಆ ಬಟ್ಟೆ ಸಿಗುದಿಲ್ಲ, ಆ ತರ ಆಗಿರ್ತದೆ. ಅದೇ 10 ರೂಪಾಯಿ ರೇಟ್ ಜಾಸ್ತಿ ಕೊಟ್ಟು ನಮ್ಮ ಲೋಕಲ್ ಶಾಪ್ ಇಂದ ತಗೊಂಡು ಬನ್ನಿ, 1 ವರ್ಷ ಅಲ್ಲ 2 ವರ್ಷ ಕೂಡ ಹಾಕ್ಬಹುದು. ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವ ನಮ್ಮನ್ನು ಹೇಗೆ ಬೇಕಿದ್ರೆ ಮಂಗ ಮಾಡ್ತಾರೆ, ಅಷ್ಟು ಡಿಸ್ಕೌಂಟ್ ಮಾಡ್ತೇವೆ ಇಷ್ಟು ಡಿಸ್ಕೌಂಟ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಡಿಸ್ಕೌಂಟ್ ಇದ್ದ ರೇಟನ್ನೇ ಜಾಸ್ತಿ ಮಾಡಿ ಡಿಸ್ಕೌಂಟ್ ಮಾಡೋದಲ್ಲದೆ ಕಡಿಮೆಯನ್ನು ಮಾಡುದಿಲ್ಲ. ಅದು ಅಲ್ಲದೆ ಸಿಕ್ಕಿದ ಕೂಪನ್ಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಮಂಗ ಮಾಡಿ ಏನಾದ್ರೂ ಮಾಡಿ ನಮಗೆ ಅದನ್ನು ಒಪ್ಪಿಸಿ ಅಂತ ಬಿಡ್ತಾರೆ. ಅದನ್ನೇ ನೀವು ರಿಟರ್ನ್ ಏನಾದ್ರೂ ಕಂಪ್ಲೇಂಟ್ ಬಂತು ಅಂತ ಏನಾದ್ರೂ ತಕೊಂಡು ಹೋಗಿ, ಆಗ ಅವರು ಮಾತಾಡುವ ರೀತಿನೇ ಚೇಂಜ್, ಅವರ ಸ್ಟೈಲೇ ಚೇಂಜ್ ಆಗಿಬಿಡ್ತಾರೆ. ಇನ್ನು ಕೆಲವು ಎಲೆಕ್ಟ್ರಿಕಲ್ ಶಾಪ್ಗಳಿಗೆಲ್ಲ ಹೋಗಿ, ನಮ್ಮ ಲೋಕಲ್ ಅಲ್ಲ ಹೊರಗಿಂದ ಬಂದವರ ಎಲೆಕ್ಟ್ರಿಕಲ್ ಶಾಪ್ಗಳಿಗೆ ಅಲ್ಲಿಂದ ಒಂದು ಫ್ಯಾನ್ ಏನಾದ್ರೂ ಪರ್ಚೇಸ್ ಮಾಡಿ, ಅದು ಸೌಂಡ್ ಮಾತ್ರ ಬರ್ತಿರ್ತದೆ ಅಲ್ಲದೆ ಗಾಳಿ ಬರುವುದೇ ಇಲ್ಲ. ಇನ್ನು ಕೆಲವು ಫ್ಯಾನ್ಸಿಗಳಲ್ಲಿ, ಹೊರಗಿನ ಫ್ಯಾನ್ಸಿಗಳಲ್ಲಿ ಕ್ರೀಮ್ ಎಲ್ಲ ಸಿಗ್ತದೆ, ಫೇಸ್ ವಾಶ್ ಆ ತರ ಕ್ರೀಮ್ಗಳೆಲ್ಲ ಸಿಗ್ತದೆ. ಆ ಕ್ರೀಮ್ಗಳು ಕೂಡ ಡೂಪ್ಲಿಕೇಟ್. ದಯವಿಟ್ಟು ನಾನು ಹೇಳುದು, ಕ್ರೀಮ್ಗಳೇನಾದ್ರೂ ತೆಗಿಲಿಕ್ಕಿದ್ರೆ, ಮುಖಕ್ಕೆ ಹಾಕುವಂತ ಯಾವುದೇ ಕ್ರೀಮ್ಗಳಾಗಿರ್ಬೋದು ತೆಗೆಯುವುದಿದ್ರೆ ನಮ್ಮ ಲೋಕಲ್ ಶಾಪ್ಗಳಿಂದ ಅಥವಾ ಮೆಡಿಕಲ್ ಇಂದಲೇ ತೆಗೀರಿ. ಹೊರಗಿನವರ ಶಾಪ್ ಇಂದ ದಯವಿಟ್ಟು ತೆಗಿಬೇಡಿ. ಇದು ನನಗೆ ಸ್ವಂತ ಅನುಭವ ಕೂಡ ಆಗಿದೆ. ನಾನು ಕೇಳುದು, ನಾವು ನಮ್ಮ ಲೋಕಲ್ ನವರನ್ನು ಬೆಳೆಸೋದು ಬಿಟ್ಟು ಯಾವುದೋ ಒಂದು ಊರಿಂದ ಬಂದು ನಮ್ಮನ್ನು ಮಂಗ ಮಾಡಿ ವ್ಯಾಪಾರ ಮಾಡುವಂತವರನ್ನು ನಾವು ಯಾಕೆ ಬೆಳೆಸುದು? ಯಾವುದೋ ಒಂದು ಸ್ಟೇಟ್ ಇಂದ ಬಂದವರನ್ನು ನಾವೇ ಪಬ್ಲಿಸಿಟಿ ಕೊಡ್ತೇವೆ, ನಾವೇ ಬೆಳೆಸ್ತೇವೆ. ಕೊನೆಗೆ ನಮ್ಮ ಊರಲ್ಲಿ ಬಂದು ಜಾಗ ತೆಗಿತಾರೆ, ಮನೆ ಕಟ್ತಾರೆ, ಎಲ್ಲ ಆಗ್ತದೆ. ಕೊನೆಗೊಂದು ದಿನ ಅವರ ಮನೆ ಎದುರಿಂದಾಗಿ ನಾವೇನಾದ್ರೂ ಹೋದ್ರೆ ನಮಗೇನೆ ತಿರುಗಿ ಬೈತಾರೆ. ಇದು ನಮಗೆ ಸ್ವಂತ ಅನುಭವ ಕೂಡ. ಇಂಥವರನ್ನು ಬೆಳೆಸೋದು ಬಿಟ್ಟು ನಮ್ಮ ಲೋಕಲ್ನವರನ್ನು ಬೆಳೆಸುವ. ಉದಾಹರಣೆಗೆ ನಾವೇನಾದ್ರೂ ರೋಡಲ್ಲಿ ಹೋಗುವಾಗ ಏನಾದ್ರೂ ಚಿಕ್ಕ ಆಕ್ಸಿಡೆಂಟ್ ಅಥವಾ ಏನಾದ್ರೂ ಚಿಕ್ಕ ಅನಾಹುತಗಳೇನಾರು ಆದ್ರೆ ಅಲ್ಲಿಗೆ ನಮ್ಮ ರಕ್ಷಣೆಗೆ ಓಡಿ ಬರುವುದು ನಮ್ಮ ಲೋಕಲ್ ಜನಗಳು, ನಮ್ಮ ಲೋಕಲ್ ವ್ಯಾಪಾರಸ್ಥರು, ರಿಕ್ಷಾದವರು, ನಮ್ಮ ಕಾರ್ ಡ್ರೈವರ್ಗಳಲ್ಲದೆ ಯಾವುದೋ ಒಂದು ಸ್ಟೇಟ್ ಇಂದ ಬಂದ ವ್ಯಾಪಾರಸ್ಥರಂತೂ ಖಂಡಿತವಾಗಿಯೂ ನಮ್ಮ ರಕ್ಷಣೆಗೆ ಬರುವುದಿಲ್ಲ. ನಾನು ಹೇಳುದು, ಹೊರಗಿನಿಂದ ಬಂದು ವ್ಯಾಪಾರ ಮಾಡುವ ವ್ಯಾಪಾರಸ್ಥರನ್ನು ಆದಷ್ಟು ನಾವು ಅವಾಯ್ಡ್ ಮಾಡಿ ನಮ್ಮ ಲೋಕಲ್ ಜನರನ್ನು ಬೆಳೆಸುವ. ಹೊರಗಿನವರು ಎಷ್ಟೇ ಆದ್ರೂ ಕೂಡ ಅವರ ವ್ಯಾಪಾರ ಬಿಟ್ಟು ವ್ಯಾಪಾರದಿಂದ ಹೊರಗೆ ಬರುವುದೇ ಇಲ್ಲ. ನಮ್ಮ ಲೋಕಲ್ ಜನರನ್ನು ಬೆಳೆಸಿದ್ರೆ ನಮ್ಮ ಕಷ್ಟಕ್ಕಾಗುವಾಗ ಓಡಿ ಬರುವುದು ನಮ್ಮ ಲೋಕಲ್ನವರು ಮಾತ್ರ. ಆದ ಕಾರಣ ನಾವು ಹೊರಗಿನವರನ್ನು ಬೆಳೆಸೋದು ಬಿಟ್ಟು ಆದಷ್ಟು ನಮ್ಮ ಲೋಕಲ್ನವರನ್ನು ಬೆಳೆಸುವ ಅಂತೇಳಿ ನಾ ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ.